ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಈ ವರ್ಷದ ಕೆಡಿಪಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಪ್ರಗತಿಯನ್ನು, ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರು ಶಿಕ್ಷಣ, ಕೃಷಿ, ಕುಡಿಯುವ ನೀರು, ಅಂತರ್ಜಲ ಅಭಿವೃದ್ಧಿ, ಆರೋಗ್ಯ, ಅರಣ್ಯ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಅಲ್ಲದೆ ಶಿಥಿಲಗೊಂಡ ಶಾಲಾ ಕೊಠಡಿಗಳ ದುರಸ್ತಿ, ಹೊಸ ಕೊಠಡಿ, ಶೌಚಾಲಯ ನಿರ್ಮಾಣ, ಅತಿಥಿ ಶಿಕ್ಷಕರ ನೇಮಕ, ಅವಶ್ಯಕತೆ ಇರುವ ಕಡೆ ಕುಡಿಯುವ ನೀರಿನ ಹೊಸ ಬೋರ್ವೆಲ್ಗಳ ನಿರ್ಮಾಣ, ಅಂತರ್ಜಲ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಬಗ್ಗೆ ಚರ್ಚೆ, ಹೆಚ್ಚಿನ ಅರಣ್ಯ ವಲಯ ನಿರ್ಮಾಣ, ಸುಧಾರಿತ ಕೃಷಿಗೆ ಸಂಬಂಧಿಸಿದ ಹೆಚ್ಚಿನ ಆದ್ಯತೆ, ಬರ ಪರಿಹಾರ ಬಿಡುಗಡೆ, ಬೀದಿ ಬದಿ ವ್ಯಾಪಾರ ಮಾಡುವ ಅಂಗಡಿಗಳಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸುವುದು, ಮಳೆಗಾಲಕ್ಕೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಸರಬರಾಜು ನಿರ್ವಹಣೆ ಜವಾಬ್ದಾರಿ, ಇತರ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು. ಅಲ್ಲದೆ ಕ್ಷೇತ್ರದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಶಿಸ್ತುಬದ್ಧವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕೆಡಿಪಿ ಸಭೆಗೆ ಹೊಸದಾಗಿ ನಾಮನಿರ್ದೇಶಿತ ಸದಸ್ಯರನ್ನು ಸನ್ಮಾನಿಸಲಾಯಿತು. ಈ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲೇ ಕಪ್ಪುಗಳಲ್ಲೇ ಬಿಸಾಕ್ತವೆ, ಅಲ್ಲೇ ಫ್ಯಾಕ್ಟ್ರಿಗಳಲ್ಲಿ ಇದ್ದಿರ್ಬೋದು, ಹೊರಗಡೆ ಇದ್ದಿರ್ಬೋದು, ಪೇಪರ್ ಹೆಲ್ತ್ ಡಿಪಾರ್ಟ್ಮೆಂಟ್ ವಿಚಾರ ಇಟ್ಕೊಂಡು ಸರ್ಕಾರ ಇಟ್ಕೊಂಡು ಇಷ್ಟು ವ್ಯವಸ್ಥೆಗಳು ಇಟ್ಕೊಂಡು ನಾನು ವಿನಾಕಾರಣ ನಾವು ತೊಂದರೆ ಮಾಡ್ಕೊಂಡು ಪ್ರಾಬ್ಲಮ್ ಈಗ ಅಲ್ಲ ದೋಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್ ಕನೆಕ್ಟೆಡ್ ಟು ದಿ ಡಿಪಾರ್ಟ್ಮೆಂಟ್ ಬಟ್ nobody get involved themselves in all the activities. I have seen ಸೆಕ್ಷನ್ ಕೊಟ್ಟು ಅದು ಮಾಡಿದ್ರೆ ಆಗೋದಿಲ್ಲ. You have to make a team. You have to edit the team. You take all your personal. ಕಳೆದ ಸಾಲಿನ ಕೊಟ್ಟಿದ್ದಾರೆ ಸರ್. ಅದನ್ನು ಅಷ್ಟು ಉಳಿದಿತ್ತು, ಅದನ್ನು ನಾವು ಡಿಪಾರ್ಟ್ಮೆಂಟಿಗೆ ವಾಪಸ್ ಕೊಡ್ತೀವಿ ಸರ್. ಉಳಿದಿರೋದು ಸರ್ ಅದು ಈ ವರ್ಷ ಮತ್ತೆ ಅದನ್ನು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಂತ ಆ್ಯಡ್ ಮಾಡಿದ್ದಾರೆ ಸರ್. ಭಾಗ 1, ಭಾಗ 2. ಹೌದು ಸರ್. ಸ್ವಲ್ಪ ಬದಲಾವಣೆನೂ ಆಗಿದೆ ಸರ್ ಪಠ್ಯ ವಸ್ತುವಿನಲ್ಲಿ. ಹಾಗಾಗಿ ಅದು ಇಲ್ಲ, ಬೈಸಿಕಲ್ ಇವಾಗ ಇಲ್ಲ ಸರ್. ವಿಶೇಷ ಇದು 300 crore ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಕ್ಷಯ ಮಾಡ್ಕೊಡ್ಬೇಕಂತ ಕೇಳ್ತೀನಿ. ಎಲ್ಲರಿಗೂ ಮೊದಲನೇದಾಗಿ ಮಾಡಿಕೊಡ್ಬೇಕು. ಯಾಕೆಂತಂದರೆ ನಮ್ಮ ನಾಮಿನೇಷನ್ ನಂಬರ್ 6 ಜನ ಆಮೇಲೆ ಅಧಿಕಾರಿಗಳನ್ನ ಪತ್ರಿಕಾ ಮಾಧ್ಯಮದವರ ಹೊರತುಪಡಿಸಿ ಯಾರು ಹೊರಗಡೆ ಇರಬಾರ್ದು. ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನೌಕರ ಬಂಧವರಿಗೆ ನಾನು